ಸರ್ವರಿಗೂ ತೆರಿಗೆ ಮಾರಿ ಹಬ್ಬ ಮುಂದಕ್ಕೆ ಕಾದಿದೆ. ಮಾರಿ ಹಬ್ಬ ಇನ್ನು 12 ತಿಂಗಳು. ಪ್ರತಿ ತಿಂಗಳು ಬರೆದು ಮಾಡ್ಕೊಳ್ಳಿ. ತೆರಿಗೆಗಳ ಹೊರೆಯನ್ನು ಆಗಲೇ ತಯಾರು ಮಾಡಿದ್ದಾರೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಲು ಇರ್ಬೋದು. ಆಲ್ಕೋಹಾಲ್ ಅಂತೂ ಗ್ಯಾರಂಟಿ. ಇದು ಸಿದ್ದರಾಮಯ್ಯನವರ ಕಳಪೆ ಬಡ್ಜೆಟ್. ಇದು ಕಳೆದ 3 ವರ್ಷದಲ್ಲಿ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 4.5 ಲಕ್ಷ ಕೋಟಿ. ನಮ್ಮದು ಈಗ 8 ಲಕ್ಷ ಕೋಟಿ, 824 ಕೋಟಿ ನಾವು ಸಾಲ ನಮ್ಮ ತಲೆ ಮೇಲೆ ಇದೆ ಈಗ. ಅದರಲ್ಲಿ ಸಿದ್ದರಾಮಯ್ಯನವರ ಪಾಲೆಷ್ಟು ಅಂದರೆ 54%. 54%. ಇನ್ನು2 ವರ್ಷದ್ದು ಏನಾನ ಸೇರಿಸ್ಕೊಂಬಿಟ್ರೆ ಸಿದ್ದರಾಮಯ್ಯನವ್ರದ್ದು 60%. ಹೆಂಗೂ ಕಮಿಷನ್ 60% ಹೊಡಿತಾವ್ರೆ. ಆ ಕಮಿಷನ್ಗೆ ಕರೆಕ್ಟಾಗಿ ಇವ್ರ ಶೇರು ಸಾಲನೂ ಕೂಡ ಇದೆ. ಅಂದರೆ ಸಾಲ ಮಾಡಿ ಸರ್ಕಾರ ನಡ್ಸೋಕ್ಕೆ ನೀ ಹಾಕ್ಬೇಕಪ್ಪ ಸಿದ್ದರಾಮಯ್ಯ, ನೀ ಹಾಕ್ಬೇಕು. ಯಾರೋ ಸಾಮಾನ್ಯ ಜನ ರೋಡಾಗಿರೋನು ಕೂಡ ಸಾಲ ಮಾಡಿ ತರಕಾರಿ ವ್ಯಾಪಾರ ಮಾಡೋನು ಕೂಡ ಮಾಡ್ತಾರೆ. ನೀನು ಏನೋ ಸ್ಪೆಷಲ್ಲು ನಾನು ಆದಾಯ ಮಾಡ್ತೀನಿ. ಅವ್ರು ಬಡ್ಜೆಟ್ ಹೇಳಿದ್ದಾರೆ, ಕರ್ನಾಟಕದ ಜನತೆಗಳಿಗೆ ಕನಸಿನ ರೆಕ್ಕೆಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಳೆದ ಬಡ್ಜೆಟಲ್ಲಿ ಎಲ್ಲರಿಗೂ ಕನಸಿನ ರೆಕ್ಕೆಗಳಂತೆ. ಇದೇನಾ ನಿಮ್ಮ ಕನಸಿನ ರೆಕ್ಕೆಗಳು? ಸೋರಿಕೆ, ವಾಲ್ಮೀಕಿ ಹಗರಣದಲ್ಲಿ ಲೂಟಿ, ಆಸ್ಪತ್ರೆಗಳಲ್ಲಿ ಮೆಡಿಸನ್ನಲ್ಲಿ ಲೂಟಿ, ಸೈಟ್ಗಳು ಮೂಡ ಸೈಟ್ ಲೂಟಿ. ಬಿರಿ ಲೂಟಿಯಲ್ಲೇ ಈ ಸರ್ಕಾರ ಕಳೆದೋಗಿದೆ. ಸ್ಕ್ಯಾಂಡಲ್ ಸರ್ಕಾರ ಇದು. ಒಂದು ರೀತಿ ಯೋಜನಾ ಗಾತ್ರ ಏನಿದೆ ಅದು ಬರ್ತಾ ಬರ್ತಾ ಕುಸಿತಾ ಇದೆ. ನಮ್ಮ GDP ಗ್ರೋತ್ ಏನಾಗಬೇಕಾಯಿತು ಅದು ಅಭಿವೃದ್ಧಿ ಮೇಲೆ ನಿಂತಿರೋದು. GDP ಗ್ರೋತ್ ಈಗ ಅಭಿವೃದ್ಧಿ ಕಳೆದ 3 ವರ್ಷದಿಂದನೂ ಕಾಂಗ್ರೆಸ್ MLAಗಳು ಹೇಳಿದ್ದಾರೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಬಾಂಡ್ಲಿ ಮಣ್ಣು ಹಾಕೋಕ್ಕೂ ಯೋಗ್ಯತೆ ಇಲ್ಲ ರಸ್ತೆಗೆ ಅಂತೇಳಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ. ಕಲಬುರಗಿ ಇರ್ಬೋದು, ದಾವಣಗೆರೆ, ಬೇಕಾದಷ್ಟು ಕಾಂಗ್ರೆಸ್ MLAಗಳೇ ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಹೇಳಿದ್ದಾರೆ. ಕೆಲವರಂತೂ ರಾಮನಗರದ MLA ಹೇಳಿದ್ದಾರೆ, ಈ ಸಿದ್ದರಾಮಯ್ಯ ಇದ್ದರೆ ನಾನು ರಾಜೀನಾಮೆನೇ ಕೊಟ್ಬಿಡ್ತೀನಿ, DK ಶಿವಕುಮಾರ್ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಈ ಸರ್ಕಾರ ಇವತ್ತು ಬಡ್ಜೆಟನ್ನು ಮಣ್ಣೆ ಮಾಡಿ ಇದೊಂದು ಜನಪರವಾದಂಥ ಬಡ್ಜೆಟ್ ಆಗಬೇಕಾಯಿತು. ಆದರೆ ಜನರಿಗೆ ಮೋಸ ಮಾಡುವಂಥ ಬಡ್ಜೆಟ್ಟು. ವಿಶೇಷವಾಗಿ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ. ರೈತರಿಗೆ ನೀರಾವರಿ ಯೋಜನೆಗೆ ಕೃಷ್ಣೆಯ ಕಣ್ಣೀರು ಅಂತೇಳಿ ಅವಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಇವರೊಂದು ಪಾದಯಾತ್ರೆ ಎಲ್ಲ ಮಾಡಿದ್ರು. 50,000 ಕೋಟಿ ಕೊಡ್ತೀನಿ ಅಂದರು. ಪ್ರತಿ ವರ್ಷ 10,000 ಅಂದರು. ಈಗ ಇಡೀ ಬಡ್ಜೆಟ್ಟಲ್ಲಿ ಕಾವೇರಿ, ತುಂಗೆ ಎಲ್ಲದಕ್ಕೂ ಸೇರಿ ಕೃಷ್ಣ ಎಲ್ಲ 8,000 ಕೋಟಿಯನ್ನು ಇಟ್ಟಿದ್ದಾರೆ. ನೀರಾವರಿಗೆ 8,000 ಕೋಟಿ. ಯಾಕೆ? DK ಶಿವಕುಮಾರ್ ನೀರಾವರಿ ಖಾತೆ ಇದ್ದಾರೆ ಅಂತನಾ, ಅಥವಾ ನೀರಾವರಿಗೆ ಅನ್ಯಾಯ ಮಾಡಬೇಕು ಅಂತ? ಉತ್ತರ ಕರ್ನಾಟಕಕ್ಕೆ ಗೋವಿಂದರಾವ್ ವರದಿ ಬಂತು, 43,000 ಕೋಟಿ ಇಡಬೇಕು ಅಂತ ಗೋವಿಂದರಾವ್ ವರದಿಯಲ್ಲಿ ಹೇಳಿದ್ದಾರೆ. ಪ್ರತಿ ವರ್ಷ 15,000 ಕೋಟಿ. ಎಲ್ಲಿದೆ ನಿಮ್ಮ ಬಡ್ಜೆಟಲ್ಲಿ? ಉತ್ತರ ಕರ್ನಾಟಕವನ್ನು ನೆಗ್ಲೆಕ್ಟ್ ಮಾಡಿದ್ದೀರ. ಉತ್ತರ ಕರ್ನಾಟಕದಲ್ಲಿ ನೀವು 17 ಬಾರಿ ಬಡ್ಜೆಟ್ ಮಂಡಿಸಿದ ಮೇಲೂ ನಿಮ್ಮ ಹಿಂದುಳಿದ ತಾಲೂಕುಗಳು ಜಾಸ್ತಿ ಆಗಿದೆ. ಇವಾಗ ಗೋವಿಂದರಾವ್ ವರದಿ, ನಂಜುಂಡಪ್ಪ ವರದಿಗಿಂತ ಗೋವಿಂದರಾವ್ ವರದಿಯಲ್ಲಿ 42% ಜಾಸ್ತಿ ಆಗಿದೆ. ಅಂದರೆ ಸಿದ್ದರಾಮಯ್ಯ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಹಾಳುಗೆಡುವುದವರು, ಕರ್ನಾಟಕವನ್ನು ಸಾಲಗಾರರ ಲಿಸ್ಟಲ್ಲಿ ಸೇರಿಸಿದವರು, ಕರ್ನಾಟಕದ ಜನತೆಗೆ ದ್ರೋಹ ಮಾಡಿದವರು. ಅದಕ್ಕೋಸ್ಕರ ಇವತ್ತು ಚೊಂಬಿನ ಮೆರವಣಿಗೆಯನ್ನು ನಾವು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ನಾವು ಮಾಡಿದ್ದೀರಿ. ಕರ್ನಾಟಕದ ಜನತೆಗೆ ಈ ಬಡ್ಜೆಟಲ್ಲಿ ಏನು ಕೊಟ್ಟವ್ರೆ ಅಂದರೆ ಚೊಂಬು ಚೊಂಬು ಚೊಂಬು, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಅದರಿಂದ ಈ ಬಡ್ಜೆಟ್ ಏನಿದೆ ಇದು ಜನ ವಿರೋಧಿ ಬಡ್ಜೆಟ್ಟು. ಉಪ್ಪು ಖಾರ ಹುಳಿ ಏನೂ ಇಲ್ಲ ಇದರಲ್ಲಿ, ಏನೂ ಇಲ್ಲ. ಯಾರಿಗೂ ಒಳಿತಿಲ್ಲ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಹಾಕುವಂಥ ಮುಸ್ಲಿಮರಿಗೆ ಉತ್ತೇಜನ ಕೊಟ್ಟಿದ್ದಾರೆ. ವೋಟ್ ಬ್ಯಾಂಕ್, ಅವ್ರಿಗೆ ವೋಟ್ ಬ್ಯಾಂಕ್ ಏನಿದೆ ಆ ಮುಸ್ಲಿಮರು, ಅದಕ್ಕೆ ಹಣ ಕೊಟ್ಟಿದ್ದಾರೆ. ದಲಿತರ ಹಣವನ್ನು ನುಂಗಿದ್ದಾರೆ. ಹೋದ ಸರಿನೇ 43,000 ಕೋಟಿ ಏನಪ್ಪ, 43,000 ಕೋಟಿ. ಈ ಸರಿ ಸೇರಿಸ್ತಾರೆ 54-55,000 ಕೋಟಿ ಹೋಗ್ತೈತೆ. ಒಂದು ಕಡೆ ದಲಿತರ ಹಣವನ್ನು ತಗೊಂಡಿದ್ದೀರಾ, ಯಾಕೆ ಮುಸಲ್ಮಾನರ ಹಣವನ್ನು ಯಾಕೆ ತಗೊಂಡಿಲ್ಲ ನೀವು?
ಅವರ ಇಲಾಖೆಯಲ್ಲಿರೋ ಹಣವನ್ನು ಗ್ಯಾರಂಟಿಗಳಿಗೆ ಯಾಕೆ ಡೈವರ್ಟ್ ಮಾಡಿಲ್ಲ? ದಲಿತರೇ ಬೇಕಾಗಿತ್ತಾ? ದಲಿತರ ಹಣನೇ ಬೇಕಾ ನಿಮಗೆ? ಮುಸಲ್ಮಾನರ ಹಣವನ್ನು ಯಾಕೆ ವಕ್ಫ್ ಬೋರ್ಡ್ ಇದೆಯಲ್ಲ ಆಸ್ತಿ 1,00,000 ಎಕರೆ ಇದೆ, ಯಾಕೆ ಡೈವರ್ಟ್ ಮಾಡಿಲ್ಲ ನೀವು ಗ್ಯಾರಂಟಿಗೋಸ್ಕರ? ಅಂದರೆ ಈ ಸರ್ಕಾರ ಓಟ್ಗೋಸ್ಕರ ಮಾಡಿರೋಂಥ ಒಂದು ಬಡ್ಜೆಟ್ ಇದು ಅಳಸಲು ಬಡ್ಜೆಟ್ಟು. ಇದನ್ನು ನಾವು ತಿರಸ್ಕಾರ ಮಾಡಿದ್ದೀರಿ. ರಾಜ್ಯದ ಜನತೆ ಮುಂದೆ ಈ ಬಡ್ಜೆಟ್ ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗ್ತೀರಿ. ಈ ಸರ್ಕಾರವನ್ನು ಕಿತ್ತೊಗೆಯುವಂಥ ಕೆಲಸವನ್ನು ನಾವು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ MLAಗಳು ನಾವು ಹೋರಾಟವನ್ನು ಮುಂದುವರಿಸ್ತೀರಿ.